Brahma
ಆಡಳಿತ ಮುಖ್ಯಸ್ಥರಾದಂಥ ಶ್ರೀಯುತ ಮುರಹರಿ ಆಚಾರ್ಯ ಇವರು ವೇದಿಕೆಯಲ್ಲಿ ಉಪಸ್ಥಿತರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಉಳಿದ ಆಡಳಿತ ಮಂಡಳಿಯ ಸದಸ್ಯರೆಲ್ಲರೂ ಆ ವೇದಿಕೆಯಲ್ಲಿ ಉಪಸ್ಥಿತರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಆನೆಗುಂದಿ ಸಂಸ್ಥಾನ ಸರಸ್ವತಿ ಪೀಠದ ಅಧ್ಯಕ್ಷರಾದಂಥ ಬಾರ್ಕೂರ್ ದೇವಸ್ಥಾನದ ಮುಖ್ಯಸ್ಥರು ಆಗಿರುವಂಥ ಶ್ರೀಯುತ ಒಡೆಯರ ಹೋಬಳಿ ಶ್ರೀಧರಾಚಾರ್ಯ ಅವರು ಕೂಡ ವೇದಿಕೆಯಲ್ಲಿರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕ್ಷೇತ್ರದ ತಂತ್ರಿಗಳು ಕೂಡ ವೇದಿಕೆಯಲ್ಲಿ ಇರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ. ಹಾಗೆಯೇ ಕ್ಷೇತ್ರದ ತಂತ್ರಿಗಳು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಾಗಿ ಕೇಳಿಕೊಳ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಎನ್ನುವ ದೇವರ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮಠದ ಶಿಷ್ಯವರ್ಗದಿಂದ. ಸ್ವಾಗತ ಮಾಡಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ನೂತನ ಆಡಳಿತ ಕಮಿಟಿಯ ಪರವಾಗಿ ಗುರುಗಳಿಗೆ ಫಲನ್ಯಾಸ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರ ತಂಡವು ಮೊನ್ನೆ ತಾನೇ ಈ ದೇವಸ್ಥಾನದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದೆ. ಇವರ 5 ವರ್ಷದ ಕಾಲದಲ್ಲಿ ಅತ್ಯಂತ ಒಳ್ಳೆಯ ಕೆಲಸಗಳು ಈ ಕ್ಷೇತ್ರದಲ್ಲಿ ನಡೆಯಲಿ ಎನ್ನುವ ದೃಷ್ಟಿಯಿಂದ ಪ್ರಪ್ರಥಮವಾಗಿ ಗುರುಗಳಿಗೆ ಕ್ಷೇತ್ರದ ವತಿಯಿಂದ ಫಲಾನ್ಯಾಸವನ್ನು ಮುಕ್ತೇಶ್ವರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂದಂಥ ಎಲ್ಲ ಗುರುಭ್ಯೋ ನಮಃ. ಓಂ ನಮೋ ಶ್ರೀ ಕಾಳಿಕಾಂಬ ಪ್ರಸನ್ನ ಹಾಗೂ ಕ್ಷೇತ್ರದ ಪರಿವಾರ
ಶಕ್ತಿಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ಶ್ರೀಮದ್ ಆನಂದಗುಂದಿ ಮಹಾಸಂಸ್ಥಾನದ ಸರಸ್ವತಿ ಪೀಠಾಧೀಶ್ವರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ 20ನೇ ವರ್ಷದ ಚಾತುರ್ಮಾಸ ವ್ರತಾಚರಣೆಯನ್ನು ಪೂರ್ವಭಾವಿ ಕ್ಷೇತ್ರದ ಸಂದರ್ಶನ ಈ ಶುಭ ಸಮಾರಂಭದಲ್ಲಿ ಉಪಸ್ಥಿತರಿರುವ ಪರಮಪೂಜ್ಯ ಗುರುಗಳಿಗೆ ಭಕ್ತಿಪೂರ್ವಕ ನಮಿಸುತ್ತಾ ಸ್ವಾಗತಿಸಿದ್ದೇವೆ. ಈ ಸಂದರ್ಭದಲ್ಲಿ ಮಠದ ಅಧ್ಯಕ್ಷ ಒಡೆಯರ ಹೋಬಳಿ ಶ್ರೀಧರಾಚಾರ್ಯ, ಗೌರವಾಧ್ಯಕ್ಷ ತಿರುಮಲ ಗಂಗಾಧರಾಚಾರ್ಯ ಹಾಗೂ ಮಠದ ಇತರ ಪದಾಧಿಕಾರಿಗಳು ಶಿಷ್ಯ ವರ್ಗಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕ್ಷೇತ್ರದ ಉಪಸಮಿತಿಗಳಾದ ಮಹಿಳಾ ಬಳಗ, ನಾಗಧರ್ಮೇಂದ್ರ ಸೇವಾ ಸಮಿತಿ, ಯುವಕ ಸೇವಾ ದಳದ ಅಧ್ಯಕ್ಷರು, ಸರ್ವ ಸದಸ್ಯರಿಗೂ ಸ್ವಾಗತ. ಹಿತರಕ್ಷಣಾ ವೇದಿಕೆ, ಯುವ ಸಂಘಟನೆ, ಗುರು ಸೇವಾ ಪರಿಷತ್ ಸದಸ್ಯರು ಆಗಮಿಸಿದ್ದಾರೆ ಹಾಗೂ ಕ್ಷೇತ್ರದ ಭಕ್ತಾದಿಗಳೆಲ್ಲರಿಗೂ ಸ್ವಾಗತ. ಹಾಗೆಯೇ ಆಡಳಿತ ಕಮಿಟಿಯ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ವಂದನೆಗಳು. ಮತ್ತೆ ಸರ್, ಈಗ ಮಠದ ವತಿಯಿಂದ ಚುಟುಕಾಗಿ ಪ್ರಾಸ್ತಾವಿಕವಾಗಿ ಅವರ ಮಾತುಗಳನ್ನು ಆಡಬೇಕಂತೇಳಿ ಒಡೆಯರ ಗುಡಿ ಶ್ರೀಧರಾಚಾರ್ಯ ಅವರಿಗೆ ವಿನಂತಿಸಿಕೊಳ್ತೇವೆ. ಕುಲ ಗುರುಗಳಿಗೆ ವಂದಿಸುತ್ತಾ, ಗುರುಗಳ ಚಾತುರ್ಮಾಸದ ಪ್ರಯುಕ್ತವಾಗಿ ಎಲ್ಲ ದೇವಸ್ಥಾನಕ್ಕೆ ಭೇಟಿ ನೀಡುವ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಪಾದಾರಂಧಕ್ಕೆ ವಂದಿಸುತ್ತಾ, ಹಾಗೆ ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದಂಥ ಮುರಹರಿ ಆಚಾರ್ಯರೇ ಹಾಗೂ ನಮ್ಮ 2ನೇ ಮುಕ್ತೇಶ್ವರರು ಗಣಪತಿ ಆಚಾರ್ಯರೇ ಹಾಗೂ 3ನೇ ಮುಕ್ತೇಶ್ವರರು ಗಂಗಾಧರಾಚಾರ್ಯರೇ, ಹಾಗೆ ಕಮಿಟಿಯ ಎಲ್ಲ ಸದಸ್ಯರೇ, ಆಗಮಿಸಿದಂಥ ಎಲ್ಲ ದೇವಸ್ಥಾನದ ಗ್ರಾಮ ಮುಕ್ತೇಶ್ವರರೇ ಮತ್ತು ಮಠದಿಂದ ಆಗಮಿಸಿದಂಥ ಲೋಲಾಕ್ಷರ ಶರ್ಮರೇ ಮತ್ತು ನಮ್ಮ ಗೌರವಾಧ್ಯಕ್ಷರಾದಂಥ ಗಂಗಾಧರಾಚಾರ್ಯರೇ, ಈ ದೇವಸ್ಥಾನದ ತಂತ್ರಿಗಳಾದಂಥ ವಿಶ್ವನಾಥ್ ಆಚಾರ್ಯರೇ, ಹಾಗೆ ನಮ್ಮ ಪುರೋಹಿತರಾದಂಥ ಶ್ರೀಧರ್ ಶರ್ಮ ಅವರೇ ಮತ್ತು ಆಗಮಿಸಿದಂಥ ಎಲ್ಲ ಮಹಿಳೆಯರೇ ಮತ್ತು ಸಜ್ಜನ ಬಂಧುಗಳು, ಇವತ್ತು ಗುರುಗಳು ಎಲ್ಲ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ದೇವರ ಆಶೀರ್ವಾದವನ್ನು ತೆಗೆದುಕೊಂಡೇ ಚಾತುರ್ಮಾಸಕ್ಕೆ ಕೂತ್ಕೊಳ್ಬೇಕು ಅಂತೇಳಿ ಎಲ್ಲ ಮೊದಲಿಂದಲೂ ಕೂಡ ನಮ್ಮ ಸಂಸ್ಥಾನದ ಪರಂಪರೆಯಂತೆ ಎಲ್ಲ ದೇವಸ್ಥಾನಕ್ಕೆ ಭೇಟಿ ನೀಡಿ ಇವತ್ತು ಕೊನೆಯ ದಿನ ಇಲ್ಲಿ ಗುರುಗಳ ಬೃಂದಾವನದಲ್ಲಿ ಅಭಿಷೇಕ ಹಾಗೂ ದೇವಸ್ಥಾನದ ಭೇಟಿಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ದೇವಸ್ಥಾನಕ್ಕೆ ಎಲ್ಲ ದೇವಸ್ಥಾನಕ್ಕೂ ಕೂಡ ಒಂದೊಂದು ವಾರ ಪಾದಪೂಜೆಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ದೇವೆ. ಅದೇ ರೀತಿ ನಿಮ್ಮ ದೇವಸ್ಥಾನ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 1 ತನಕ ನಡೀತದೆ. ಅದಕ್ಕೆ ಎಲ್ಲರೂ ಕೂಡ ಆಗಮಿಸಬೇಕು. ಗ್ರಾಮ ಮುಕ್ತೇಶ್ವರರು ನಿಮ್ಮ ಎಲ್ಲ ಕೂಡುವಳಿಕೆಯ ಜನರನ್ನು ಕರೆದುಕೊಂಡು ಬಂದು ಪಾದಪೂಜೆಯಲ್ಲಿ ಪಾಲ್ಗೊಳ್ಳಬೇಕು. ಅದಲ್ಲದೆ ನಾನು ಎಲ್ಲ ದೇವಸ್ಥಾನದ ಮುಕ್ತೇಶ್ವರಿಗೂ ಕೂಡ ಹೇಳ್ತಾ ಇದ್ದೇನೆ, ಏನಂತ ಹೇಳಿದರೆ ಸ್ವರ್ಣ ನಾಣ್ಯದ ಪಾದಪೂಜೆಯನ್ನು ಎಲ್ಲ ದೇವಸ್ಥಾನದ ವತಿಯಿಂದ ಮಾಡಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಕಮಿಟಿಯವರು ಕೂಡ ಇದಕ್ಕೆ ಸಹಕಾರವನ್ನು ನೀಡಬೇಕು. ಹಾಗೆ ಇನ್ನು ತುಂಬ ವಿಶೇಷವಾದ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ನಡೀತಾ ಇದೆ. ಆ ಚಾತುರ್ಮಾಸದ ಸಂದರ್ಭದಲ್ಲಿ ಏನಂತ ಹೇಳಿದರೆ, ನಮ್ಮ ಪೂರ್ವಛಾತ್ರ ವಿದ್ಯಾರ್ಥಿ ಸಂಘದ ವತಿಯಿಂದ ಶ್ರೀಚಕ್ರ
ಪೂಜೆ ಅರ್ಚನೆ, ಹಾಗೆ 10,000 ಮೋದಕ ಗಣಪತಿ ಯಾಗವನ್ನು ಮಾಡ್ತಾ ಇದ್ದೇವೆ. ಅದಲ್ಲದೆ ಆಶ್ಲೇಷ ಬಲಿ ಕಾರ್ಯಕ್ರಮ ಕೂಡ ನಡೀತದೆ. ನಮ್ಮ ಸಮಾಜದಲ್ಲಿ ಇವತ್ತು ನಾಗದೋಷ ಇರುವವರೆಲ್ಲ ಕೂಡ ಅಲ್ಲಿ ಪರಿಹಾರ ಮಾಡಿಕೊಳ್ಬೋದು ಬಂಧುಗಳೇ. ಅಂಥ ಒಂದು ಕಾರ್ಯಕ್ರಮ ನಮ್ಮ ದೇವಸ್ಥಾನ ನಮ್ಮ ಮಠದಲ್ಲಿ ನಡೀತದೆ. ಅದಕ್ಕೆ ತಾವೆಲ್ಲರೂ ಆಗಮಿಸಬೇಕು. ಅದರ ಡೇಟ್ ಯಾವತ್ತು ಅಂತೇಳಿ ನಾವು ಅನೌನ್ಸ್ ಮಾಡ್ತೇವೆ, ಮಧ್ಯದಲ್ಲಿ ಬರ್ತದೆ, ಆಗ ಎಲ್ಲರೂ ಬರಬೇಕು. ಹಾಗೆ ಈ ದೇವಸ್ಥಾನದಲ್ಲಿ ಮೊದಲು ನಾನು ಹೇಳ್ತಾ ಬಂದಿದ್ದೇನೆ, ಏನಂತ ಹೇಳಿದರೆ ಈ ನಾಗಧರ್ಮೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಎಲ್ಲ 21 ದೇವಸ್ಥಾನದವರು ಸೇರಿ ಮಾಡೋಣ ಅಂಥೇಳಿ ಈ ಮೊದಲೇ ನಾನು ನವೀನ್ ಆಚಾರ್ಯರಿಗೆ ಮುಕ್ತೇಶ್ವರಿಗೆ ಹೇಳಿದ್ದೆ. ಈಗಿನ ಕಮಿಟಿಯವರೆಲ್ಲರೂ ನಮ್ಮ ಮಠಕ್ಕೆ ಬೇಕಾಗುವವರು ನನ್ನ ಆತ್ಮೀಯರು ಕೂಡ, ಎಲ್ಲರೂ ಕೂಡ ನನ್ನ ಆತ್ಮೀಯರೇ ಈಗ ಇರುವವರು. ಹಾಗಾಗಿ ಅವ್ರ ಹತ್ರ ನಾನು ಕೇಳಿಕೊಳ್ಳುವುದೇನಂತ ಹೇಳಿದರೆ, ಈ ಗುರು ಕಾಣಿಕೆ ಈ ದೇವಸ್ಥಾನದ ಗುರು ಕಾಣಿಕೆಯನ್ನು ಮಠಕ್ಕೆ ಕೊಡಬೇಕು. ಅಂದರೆ ಮಠದಲ್ಲಿ ತುಂಬ ಇವತ್ತು 120 ಮಕ್ಕಳಿಗೆ ಇವತ್ತು ಖರ್ಚು ತುಂಬ ಬರ್ತದೆ. 3 ಲಕ್ಷ ರೂಪಾಯಿಯಷ್ಟು ಖರ್ಚು ಬರ್ತದೆ. ಆದ್ದರಿಂದ ಕಳೆದ ತಿಂಗಳಲ್ಲಿ ಹಣ ಇಲ್ಲ, ಮಕ್ಕಳಿಗೆ ಊಟಕ್ಕೂ ಕೂಡ ಅಕ್ಕಿ ಇಲ್ಲ, ಆ ರೀತಿ ಪರಿಸ್ಥಿತಿ ಇತ್ತು. ಇವತ್ತು ಮಂಗಳೂರಿಗೆ ನಾನು ಫೋನ್ ಮಾಡಿ ಹೇಳಿದ್ದೆ, ಗುರು ಕಾಣಿಕೆಯನ್ನು ಕಳಿಸಿ ಬೇಗ ಅಂತೇಳಿ. ಕಮಿಟಿ ಚೇಂಜ್ ಆದರೂ ಅಥವಾ ಯಾರು ಚೇಂಜ್ ಆದರೂ ಕೂಡ ಗುರು ಕಾಣಿಕೆಯನ್ನು ನಿಲ್ಲಿಸಬಾರ್ದು, ಗುರು ಕಾಣಿಕೆಯನ್ನು ಕೊಡಬೇಕು ಅಂತೇಳಿ. ಅದೇ ರೀತಿ ಇಲ್ಲಿ ಈ ದೇವಸ್ಥಾನದವರು ಗುರು ಕಾಣಿಕೆಯನ್ನು ನಮ್ಮ ಮಠಕ್ಕೆ ಸಲ್ಲಿಸಬೇಕು. ನಾವೆಲ್ಲ 21 ದೇವಸ್ಥಾನದವರು ಸೇರಿ ಆರಾಧನಾ ಮಹೋತ್ಸವವನ್ನು ಮಾಡುವ ಅಂತೇಳಿ ಹೇಳುತ್ತಾ, ಇವತ್ತು ನಾನಾಗಲೇ ಮುಕ್ತೇಶ್ವರಿಗೆ ಮಾತಾಡಿದೆ. ಅವರು ಹೇಳಿದರು ಕಮಿಟಿಯಲ್ಲಿ ಇಟ್ಟು ನೋಡ್ತೇವೆ ಅಂತೇಳಿ. ನಾವು ಕೂಡ ಒಂದು ಲೆಟ್ರನ್ನು ಕೊಡ್ತೇವೆ ಮಠದ ವತಿಯಿಂದ, ಅದನ್ನು ಸಾಕಾರವನ್ನು ಗೊಳಿಸಿ ಅಂತೇಳಿ ಹೇಳುತ್ತಾ, ಎಲ್ಲ ಕೂಡ ಚಾತುರ್ಮಾಸದಲ್ಲಿ ಆಗಮಿಸಿ ಎಲ್ಲರೂ ಕೂಡ ಪಾಲ್ಗೊಳ್ಳಿ ಅಂತೇಳಿ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು. ನಮ್ಮ ಪ್ರಧಾನ ಅಂಗ ಗುರುಗಳ ಆಶೀರ್ವಚನ. व्यावर्णपदवाक्यार्थगद्यपद्यस्वरूपिणी वाचि नर्ततु मे क्षिप्रं मेधां देवी सरस्वती. ಚಾತುರ್ಮಾಸ್ಯ ವ್ರತದ ಪೂರ್ವಭಾವಿಯಾಗಿ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳ ಸಂದರ್ಶನ ಮಾಡಿ ಚಾತುರ್ಮಾಸ್ಯವಂತಹ ಸಂಪ್ರದಾಯ ಈಗ ಇವತ್ತಿನ ಈ ವರ್ಷದ ಕೊನೆಯ ಭೇಟಿ ಚಾತುರ್ಮಾಸದ ಪೂರ್ವಭಾವಿಯಾಗಿ ಕಟ್ಪಾಡಿಗೆ ಭೇಟಿ ಕೊಟ್ಟು ವೃಂದಾವನದಲ್ಲಿ ಅಭಿಷೇಕಾದಿಗಳನ್ನೆಲ್ಲ ನೆರವೇರಿಸಿ ಈಗಾಗಲೇ ನಮ್ಮ ಅಧ್ಯಕ್ಷರು ಆಡಳಿತ ಸಮಿತಿಯವರಿಗೆ ಪತ್ರಿಕೆಯನ್ನು ಹಸ್ತಾಂತರ ಮಾಡಿದ್ದಾರೆ. ವಿಶೇಷ ಏನು ಹೇಳಲಿಕ್ಕೇನಿಲ್ಲ, ಪ್ರತಿ ವರ್ಷ ಬರೋ ಹಾಗೆ ಈ ವರ್ಷವೂ ಕೂಡ ನಾವು ಬಂದಿದ್ದೇವೆ. ಹಾಗೆ ಕಟ್ಪಾಡಿಯವರಿಗೆ ಚಾತುರ್ಮಾಸ್ಯದ ಬಗ್ಗೆ ಹೇಳಬೇಕೇನಿಲ್ಲ, ಇಲ್ಲಾಗಲೇ 3-4 ಚಾತುರ್ಮಾಸವನ್ನು ನಾವು ಮಾಡಿದ್ದೇವೆ. ಹಾಗೆ ಮಠದ ಸಂಪರ್ಕದಲ್ಲಿ ಅತ್ಯಂತ ನಿಕಟವಾಗಿರ್ತಕ್ಕಂಥವರು ನಮ್ಮ ಕಟ್ಪಾಡಿ ದೇವಸ್ಥಾನದವರು. ಮಠದ ಅಭಿವೃದ್ಧಿಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಅವರು ಕೊಡ್ತಾ ಬಂದಿದ್ದಾರೆ. ಇನ್ನಷ್ಟು ಸೇವೆಯನ್ನು ಮಾಡುವಂತಹ ಯುಗಭಾಗ್ಯ ಭಗವಂತ ಅವರಿಗೆ ಕರುಣಿಸಲಿ. ನಮ್ಮ ಕಟ್ಪಾಡಿ ದೇವಸ್ಥಾನಕ್ಕೆ ನೂತನ ಆಡಳಿತ ಕಮಿಟಿ ಆಯ್ಕೆಯಾಗಿದೆ. ಅವರಿಗೆಲ್ಲರಿಗೂ ಕೂಡ ದೇವರ ಅನುಗ್ರಹ ಇರಲಿ. ಅವರು ಏನೇನು ಯೋಜನೆಗಳು ದೇವಸ್ಥಾನಕ್ಕೆ ಪೂರಕವಾಗಿ ಅಭಿವೃದ್ಧಿ ಯೋಜನೆಗಳನ್ನು ಏನೇನು ಹಾಕಿಕೊಳ್ತಾರೋ ಇದೆಲ್ಲವೂ ಕೂಡ ಮಾಡಿದ ಸಂಕಲ್ಪಕ್ಕೆ ಸಮಯಕ್ಕೆ ಸರಿಯಾಗಿ ಶೀಘ್ರವಾಗಿ ನಿರ್ವಿಘ್ನವಾಗಿ ನೆರವೇರುವ ಹಾಗೆ ಶಕ್ತಿ ಯುಕ್ತಿ ಯೋಗ ಭಾಗ್ಯವನ್ನು ಅಮ್ಮನವರು ಅವರಿಗೆಲ್ಲ ಕರುಣಿಸಲಿ.
ಹಾಗೆ ಮಠದ ಸಂಪರ್ಕ ನಿರಂತರ ಇರುವ ಹಾಗೆ ಅವರು ನೋಡಿಕೊಳ್ಳಿ. ಹಾಗೆ ನಮ್ಮ ಮಠದಲ್ಲೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾಯಿದೆ. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಕ್ರಮಗಳು ಮಠದಲ್ಲಿ ಆಗಿದೆ, ಈಗ ಕೂಡ ನಡೀತಾ ಇದೆ. ನಾವು ಹೆಮ್ಮೆಯಿಂದ ಹೇಳುವುದಂತ ಹೇಳಿದರೆ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇದ ಪಾಠಶಾಲೆ ನಡೆಸ್ತಾ ಇರ್ತಕ್ಕಂಥದ್ದು ನಮಗೆ ತುಂಬ ಹೆಮ್ಮೆ. ಬಹುಶಃ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟು ಹೇಳೋದಾದರೆ ನಮ್ಮ ಸಮಾಜದಲ್ಲಿ ಒಂದು ವೇದದ ಸಂಪೂರ್ಣ ವೇದವನ್ನು ಹೇಳಿಕೊಡುವ ಪಾಠಶಾಲೆ ಇದೆ ಅಂತ ಹೇಳಿದರೆ ನಮ್ಮ ಆನೆಗೊಂದಿ ಮಠದಲ್ಲಿ ಮಾತ್ರ ಅಂತ ನಮಗೆ ತುಂಬ ಹೆಮ್ಮೆ ಇದೆ. ಇದು ಕಟ್ಪಾಡಿಯಲ್ಲಿ ಪ್ರಾರಂಭ ಆಗಿದ್ದು ಪಾಠಶಾಲೆ 2010ನೇ ಇಸ್ವಿಯಲ್ಲಿ. ಒಂದು 5 ಮಕ್ಕಳಿಂದ ನಮ್ಮ ಪಾಠಶಾಲೆ ಪ್ರಾರಂಭ ಆಯಿತು. ಈಗ 14ನೇ ವರ್ಷ ನಡೀತಾ ಇದೆ. ಮಠದಲ್ಲಿ 120 ಮಕ್ಕಳು ಇದ್ದಾರೆ. 120 ಮಕ್ಕಳಿಗೂ ಉಚಿತ ವಸತಿ, ಊಟ ಎಲ್ಲವನ್ನೂ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಶಾಲೆ ಹೋಗೋರಿಗೆ ಶಾಲೆ, ವೇದ ಕಲಿಯವರಿಗೆ ವೇದವನ್ನು ಕೂಡ ಹೇಳಿಕೊಡುವ ವ್ಯವಸ್ಥೆಯನ್ನು ನಮ್ಮ ಪ್ರತಿಷ್ಠಾನದ ವತಿಯಿಂದ ಅತ್ಯಂತ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬಂದಿದ್ದಾರೆ. ನಾವು ಕಟ್ಪಾಡಿಯಲ್ಲಿ ಪ್ರಥಮ ದೀಕ್ಷೆ ಆದಾಗ ಮಠದಲ್ಲಿರ್ತಕ್ಕಂಥದ್ದು 1-2 ಜನ ಮಾತ್ರ ಇದ್ವಿ. ಆಗ ಮಠದ ಖರ್ಚು ತಿಂಗಳಿಗೆ 1,000 ರೂಪಾಯಿ ಇದ್ದರೆ ಸಾಕಾಗ್ತಾಯಿತ್ತು. ತಿಂಗಳಿಗೆ 1,000 ರೂಪಾಯಿ ಅಂದರೆ ನಮಗೆ ಜಾಸ್ತಿನೇ ಆಗ್ತಾಯಿತ್ತು. ಒಂದು 700 ರೂಪಾಯಿ ಆದರೆ ಪೂರ್ಣ ಪ್ರಮಾಣದಲ್ಲಿ ಖರ್ಚು ಆಗಿ ನಮಗೆ ಒಂದು 300 ರೂಪಾಯಿ ಉಳಿತಾಯಿತ್ತು. ಈಗ ಕುತ್ಯಾರಲ್ಲಿ ಮಠ ವಿಸ್ತಾರ ಆಗಿದೆ. ಈಗ ಖರ್ಚೆಷ್ಟು ತಿಂಗಳಿಗೆ 3 ಲಕ್ಷ ಆದರೆ ನಮಗೆ ಖರ್ಚು ಬೇಕಾಗ್ತದೆ. ಗೋಶಾಲೆ ಇದೆ, ಪಾಠಶಾಲೆ ಇದೆ, ಬೇರೆ ಬೇರೆ ವಿಭಾಗದಲ್ಲಿ ಖರ್ಚು ಹಂಚಿ ಹೋಗ್ತಾ ಇದೆ. ಹಾಗಾಗಿ ನಮ್ಮ ಪ್ರತಿಷ್ಠಾನದರು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಬೇರೆ ಬೇರೆ ಕಡೆಯಿಂದ ಸಂಗ್ರಹಿಸಿ ಈಗ ನಡೆಸ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ನಾವು ಪಾಠಶಾಲೆಗೆ ಒಂದು ಒಳ್ಳೆಯ ಪಾಠಶಾಲೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದಾಗ ಅವರ ನೇತೃತ್ವದಲ್ಲಿ ಸುಮಾರು 2 ಕೋಟಿ ವೆಚ್ಚದ ಪಾಠಶಾಲೆಯನ್ನು ಮಠದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಓದಲಿಕ್ಕೆ ಮಕ್ಕಳಿಗೆ ವಸತಿಗೆ ಕೂಡ ಉತ್ತಮ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಮಠದಲ್ಲಿ ಒಂದು ಯಾಗಶಾಲೆ ಆಗಬೇಕು ಅಂತ ಸಂಕಲ್ಪ ಮಾಡಿದಾಗ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅವರ ಸ್ವಂತ ಖರ್ಚಿನಲ್ಲಿ ಮಠದಲ್ಲಿ ಒಳ್ಳೆಯ ಯಾಗಶಾಲೆ, ಬಹುಶಃ ಆ ಸಂದರ್ಭದಲ್ಲಿ ಒಂದು 20 ಲಕ್ಷದ ವೆಚ್ಚದ ಒಂದು ಒಳ್ಳೆಯ ಯಾಗಶಾಲೆ ನಿರ್ಮಾಣ ಮಾಡಿ ಮಠಕ್ಕೆ ಬಿಟ್ಟುಕೊಟ್ರು. ಈಗ ಬೇರೆ ಬೇರೆ ಯಾಗ ಆಗುವಾಗ ಆ ಸ್ಥಳಾವಕಾಶ ಕಡಿಮೆ ಆಗ್ತಾಯಿದ್ದ ಕಂಡಾಗ ಮತ್ತೆ ಅದನ್ನು ವಿಸ್ತಾರ ಮಾಡ್ತಿದ್ದಾರೆ. ಈ ಚಾತುರ್ಮಾಸ್ಯ ವ್ರತ ಪೂರ್ಣ ಆಗುವುದರೊಳಗೆ ಪೂರ್ಣ ಪ್ರಮಾಣದ ವಿಸ್ತಾರ ಆಗಿರ್ತಕ್ಕಂಥ ಯಾಗಶಾಲೆ ನಿರ್ಮಾಣ ಮಾಡಿ ಅವರು ಮಠಕ್ಕೆ ಬಿಟ್ಟುಕೊಡ್ಲಿಕ್ಕಿದ್ದಾರೆ. ಯಾವುದೇ ಹಣವನ್ನು ಸಮಾಜ ಬಾಂಧವ್ಯದ ಅಪೇಕ್ಷೆ ಪಡೆದೇ ಸಂಪೂರ್ಣ ಸ್ವಂತ ಖರ್ಚಿನಿಂದಲೇ ನಿರ್ಮಾಣ ಮಾಡಿ ಮಠಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಹಾಗೆ ಈ ಗೋಶಾಲೆ ಅಭಿವೃದ್ಧಿ ಕೂಡ ಆಗಲಿಕ್ಕಿದೆ. ನಾವು ಗೋಶಾಲೆ ಪ್ರಾರಂಭ ಮಾಡಿದೆವು. ಸಣ್ಣ ಮಟ್ಟದ ಸಾಕು ಅಂತ ಪ್ರಾರಂಭ ಮಾಡಿದ್ದು. ಒಂದು 2-3 ಕಡೆ ಹೇಳಿದ್ದೇನೆ, ಅದು ಅನಿವಾರ್ಯ ಬಂದೋಯ್ತು ಗೋಶಾಲೆ ಮಾಡುವಂಥದ್ದು. ಹೀಗೆ ಕೃಷ್ಣ ಮಠದಲ್ಲಿ ಒಂದು ಗೋವಿನ ಬಗ್ಗೆ ಒಂದು ಕಾರ್ಯಕ್ರಮ ಇಟ್ಟಿದ್ದರು. ಕಾರ್ಯಕ್ರಮ ಇಟ್ಟಾಗ ನನ್ನನ್ನು ಕರೆದಿದ್ದರು, ನಾನು ಕೂಡ ಹೋಗಿದ್ದೆ. ನಾನು ತುಂಬ ಮಾತಾಡಿದೆ, ಎಲ್ಲರಿಗೂ ಖುಷಿ ಆಯಿತು. ಮತ್ತು ಕೆಳಗೆ ಬರುವಾಗ ಯಾರು ಪತ್ರಿಕೆಯವರು ಕೇಳಿದರು, ನಿಮ್ಮ ಮಠದಲ್ಲಿ ಎಷ್ಟು ದನ ಇದೆ ಅಂಥೇಳಿ. ಹಾಗೇನು ಒಂದು ಕೂಡ ಇರಲಿಲ್ಲ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಇಲ್ಲ, ಅದು ಗೋಶಾಲೆ ನಿರ್ಮಾಣ ಆಗ್ತಾ ಉಂಟು ಅಂತ ಹೇಳಿದೆ ಅಷ್ಟೇ. ಆಮೇಲೆ ಮಠಕ್ಕೆ ಒಂದು ಯೋಚನೆ ಮಾಡಿದೆ, 1-2 ದನ ಸಾಕಬೇಕು ಅಂತ ಹೇಳಿ. ಸಾಕಿದರೆ ಮಾತ್ರ ನಾವು ಮೈಕಲ್ಲಿ ಏನಾದರೂ ಹೇಳಲಿಕ್ಕೆ ನಮಗೆ ನೈತಿಕ ಹಕ್ಕು ಬರ್ತದೆ ಅನ್ನೋ ದೃಷ್ಟಿಯಲ್ಲಿ ಒಂದು ದನ ಸಾಕುವ ಪ್ರಯತ್ನವನ್ನು ನಾವು ಮಾಡಿದ್ವಿ. ಆಗ ಒಬ್ಬರು ನಮ್ಮ ವಿಶ್ವಕುಮಾರ್ ನನ್ನ ಲೆಕ್ಕದಲ್ಲಿ ಕೊಡ್ತೀವಿ ಅಂತೇಳಿ ಒಂದು ದನ ಕೊಟ್ಟರು. ಅದು ಕಟ್ಟಲಿಕ್ಕೆ ಜಾಗ ಇರಲಿಲ್ಲ. ನಾವು ನಮ್ಮ ಮಠದೊಳಗೆ ಅಡುಗೆ ಕೋಣೆ ಪಕ್ಕದಲ್ಲಿ ಕಟ್ತಾಯಿದ್ವಿ. ಕೊನೆಗೆ ಇನ್ನೊಂದೆರಡು ಜನ ನಮ್ಮದೊಂದೆರಡು ದನ ಇರಲಿ ಅಂತ ಕೊಟ್ಟರು. ನಾವು ಬೇಡ ಹೇಳಿದರು, ತಂದು ಕೊಟ್ಟರು. ಆಗ ಜಾಗ ವಿಸ್ತಾರ ಆಯಿತು. ಈಗ ಮಠದಲ್ಲಿ ಒಂದು 42 ಗೋಗಳಿದೆ. ಕಟ್ಟಲಿಕ್ಕೆ ಕೂಡ ಜಾಗ ಇಲ್ಲ, ಅಷ್ಟು ವಿಶಾಲವಾಗಿ ಬೆಳೆದು ಹೋಗಿದೆ ಅದು. ಖರ್ಚು ಕೂಡ ತುಂಬ ಇದೆ, ಗೋಶಾಲೆ ಖರ್ಚು. ಒಂದು ದಿವಸಕ್ಕೆ ನಮಗೆ ಕನಿಷ್ಠ ಅಂತ ಹೇಳಿದರೆ 4 ರೋಲ್ ಹುಲ್ಲು ಬೆಳಗ್ಗೆ, 4 ರೋಲ್ ಸಂಜೆ. ರೋಲ್ ಅಂದರೆ ಈಗ ಗದ್ದೆಯಲ್ಲಿ ನೋಡಿರ್ಬೋದು, ದೊಡ್ಡ ದೊಡ್ಡ ರೋಲ್ ಇರ್ತದೆ. ಅದು ಕನಿಷ್ಠ ದಿವಸಕ್ಕೆ ಒಂದು 8 ರೋಲ್ ಆದರೆ ನಮಗೆ ಬೇಕಾಗ್ತದೆ. ಹಸಿರು ಹುಲ್ಲು ತಂದು ಅದಾದ ನಂತರ 8 ರೋಲ್ ಬೇಕಾಗ್ತದೆ. ಒಂದು ರೋಲಿಗೆ 400 ರೂಪಾಯಿ ಉಂಟು.
ಅದು ಅಕಸ್ಮಾತಾಗಿ ಸಿಗದೇ ಇದ್ದರೆ ಅದು ಬಾಯಿ ಬಂದ ರೇಟ್ ಹೇಳ್ತಾ ಹೋಗ್ತಾರೆ. ಸೀಸನ್ನಲ್ಲಿ ಅದು 250 ರೂಪಾಯಿ ಸಿಗ್ತದೆ, ಸಿಕ್ಕರೂ ಸಿಕ್ತು, ಇಲ್ಲಾಂದರೆ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಹುಲ್ಲಿನ ಖರ್ಚೆ ನಮಗೆ 3,000 ಚಿಲ್ಲರೆ ಬರ್ತದೆ. ಮತ್ತು ಹಿಂಡಿ ಅದು ಇದು ಎಲ್ಲ ಒಂದು ಗೋಶಾಲೆ ನೋಡೋರಿಗೆ ನಾವು ಒಂದು 22,000 ಸಂಬಳ ಕೊಡ್ತೇವೆ. ಹೀಗೆಲ್ಲ ಖರ್ಚು ಕೂಡ ತಿಂಗಳಿಗೆ 1.5 ಲಕ್ಷ ಗೋಶಾಲೆದೆ ಬರ್ತದೆ. ಹಾಗಾಗಿ ಬೇರೆ ಬೇರೆ ಕಡೆಯಿಂದ ಅದು ಸಂಗ್ರಹ ಮಾಡ್ತಿದ್ದಾರೆ. ಮತ್ತು ಮಕ್ಕಳು ಕೂಡ ತುಂಬ ಸಂಖ್ಯೆಯಲ್ಲಿದ್ದಾರೆ. ಸಂತೋಷ ಅಂತ ಹೇಳಿದ್ರೆ, ನಮ್ಮ ಮಠಕ್ಕೆ ಬಂದರೆ ನಿಮಗೆ ಎಲ್ಲ ಭಾಷೆಯ ಪರಿಚಯ ಆಗ್ತದೆ. ತೆಲುಗಿನವರು ಇದ್ದಾರೆ, ತಮಿಳ್ನವರು ಇದ್ದಾರೆ, ಮಲಯಾಳದಲ್ಲೂ ಇದ್ದಾರೆ, ಹಾಗೆ ಬೇರೆ ಬೇರೆ ರಾಜ್ಯದ ಕೊಂಕಣಿ ಮಾತಾಡೋ ಮಕ್ಕಳಿದ್ದಾರೆ. ಮಠಕ್ಕೆ ಬಂದು ಒಂದು ಅರ್ಧ ಗಂಟೆ ಇದ್ದರೆ ಸಂಪೂರ್ಣ ದಕ್ಷಿಣ ಭಾರತದ ಎಲ್ಲ ಭಾಷೆಗಳ ಪರಿಚಯ ನಿಮಗೆ ಆಗ್ತದೆ. ಅಲ್ಲೆಲ್ಲ ಮಕ್ಕಳು ಬಂದು ವೇದಾಧ್ಯಯನ ಮಾಡ್ತಿದ್ದಾರೆ. ಸಂತೋಷ ಅಂತ ಹೇಳಿದ್ರೆ, ಬೇರೆ ಬೇರೆ ರಾಜ್ಯದಿಂದ ನಮ್ಮ ಮಠಕ್ಕೆ ಬಂದು ಕಲಿಬೇಕು ಅಂತ ಅಪೇಕ್ಷೆಯಿಂದ ಇಲ್ಲಿ ಮಕ್ಕಳನ್ನು ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಅಲ್ಲೆಲ್ಲೂ ಇಲ್ಲದೇ ಇರತಕ್ಕಂಥ ವ್ಯವಸ್ಥೆ ಇಲ್ಲಿ ಇರುವುದಕ್ಕಾಗಿ ಅಲ್ಲಿಂದ ಬಂದಿದ್ದಾರೆ ಅಂತ ವ್ಯವಸ್ಥೆಯನ್ನು ನಮ್ಮ ಕರಾವಳಿ ಮಾಡಿದ್ದೀರ. ಹಾಗೆ ಕರ್ನಾಟಕದಂತೂ ಎಲ್ಲ ಭಾಗದ ಮಕ್ಕಳು ಕೂಡ ಇದ್ದಾರೆ, ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಇನ್ನು ಮುಂದೆ ಅಲ್ಲಿ ಹೋಗಿರ್ತಕ್ಕಂಥ ಮಕ್ಕಳು ಮಠದ ಬಗ್ಗೆ ಅಲ್ಲಿಯ ಭಾಗದಲ್ಲಿ ಪ್ರಚಾರ ಮಾಡಿ ಅಲ್ಲೂ ಕೂಡ ಮಠದ ಬಗ್ಗೆ ಪರಿಚಯ ಮಾಡಿಸಿದ್ದಾರೆ. ಮೊನ್ನೆ ನಾವೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ವಿಜಯಪುರದಲ್ಲಿ. ಅಲ್ಲಿ ಇಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿ ಅಲ್ಲಿ ಹೋಗಿ ಅಲ್ಲಿ ಮಠದ ಬಗ್ಗೆ ಪರಿಚಯ ಮಾಡಿಸಿ, ಅಲ್ಲಿ ಮಠಕ್ಕೆ ಬೇಕಾಗಿರ್ತಕ್ಕಂಥ ಶಾಖಾ ಮಠಕ್ಕೆ ಬೇಕಾಗಿರ್ತಕ್ಕಂತಹ ಜಾಗ ಕೊಡುವ ವ್ಯವಸ್ಥೆಯನ್ನು ಅವರು ಮೊನ್ನೆ ಮಾಡಿದರು. ಭೂದಾನ ಯಜ್ಞವನ್ನು ಮಾಡಿದರು, ತುಂಬ ಅದ್ಭುತವಾಗಿ ನೆರವೇರಿಸಿದರು. ವಿಜಯಪುರದಲ್ಲಿ ಶಾಖಾ ಮಠಕ್ಕಾಗಿ ಒಂದು ಅರ್ಧ ಎಕರೆನ ಅವರು ಕೊಡ್ತಾ ಇದ್ದಾರೆ. ಯಾಗಶಾಲೆಗೆ ಕೂಡ 1.5 ಎಕರೆ ಕೊಡ್ತಾ ಇದ್ದಾರೆ. ಒಟ್ಟು 2 ಎಕರೆ ಜಾಗವನ್ನು ಮಠಕ್ಕೆ ಅವರು ಕೊಡ್ತಾ ಇದ್ದಾರೆ. ಹಾಗೆ ಅಲ್ಲೂ ಕೂಡ ಶಾಖಾ ಮಠ ನಿರ್ಮಾಣ ಮಾಡುವಂಥ ಯೋಚನೆ ಇದೆ. ಅಥಣಿಯಲ್ಲೂ ಕೂಡ ಮಠಕ್ಕೆ ಬೇಕಾಗಿರ್ತಕ್ಕಂಥ ಜಾಗದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹೀಗೆ ಮಠ ಬೆಳೀತಾ ಇದೆ. ಅದರೊಟ್ಟಿಗೆ ನಮ್ಮ ಮೂಲ ಮಠದಲ್ಲೂ ಕೂಡ ನಾವು ಒಂದು 500 ವರ್ಷದಿಂದ ಪೂಜೆ ಎಲ್ಲ ನಿಂತು ಹೋಗಿತ್ತು. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ಮೂಲ ಮಠದ ಅಧ್ಯಕ್ಷರ ನೇತೃತ್ವದಲ್ಲಿ, ಹಾಗೆ ದಿನೇಶಾಚಾರ್ಯರ ನೇತೃತ್ವದಲ್ಲಿ, ಹಾಗೂ ಹರಿಶ್ಚಂದ್ರಾಚಾರ್ಯ ನೇತೃತ್ವದಲ್ಲಿ ಅಲ್ಲಿ ಪುನಃ ದೇವರ ಮೂರ್ತಿಗಳನ್ನು ಪ್ರತಿಷ್ಠೆ ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಿದ್ದೆ. ಪ್ರತಿ ದಿವಸದಲ್ಲಿ ಪೂಜೆ ಮಾಡೋ ವ್ಯವಸ್ಥೆ ಇದೆ. ಜೊತೆಗೆ ಪಂಪಾ ಸರೋವರದಲ್ಲಿ 1.5 ಎಕರೆ ಜಾಗವನ್ನು ಕೂಡ ಮಠದ ಅವರು ಖರೀದಿ ಮಾಡಿದ್ದಾರೆ. ಒಂದು ಒಳ್ಳೆಯ ನಿವೇಶನ ನಮಗೆ ಸಿಕ್ಕಿದೆ. ಎಷ್ಟು ಅದ್ಭುತ ಅಂತ ಹೇಳಿದರೆ, ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಪಂಪಾ ಸರೋವರದ ಎದುರುಗಡೆ ಇರ್ತಕ್ಕಂಥದ್ದು ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಿವೇಶನ ಸ್ಥಳ. ಅಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ. ಒಟ್ಟಿನಲ್ಲಿ ಮಠದ ನೇತೃತ್ವದಲ್ಲಿ ಎಲ್ಲ ಕಡೆ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗೆ ನಮ್ಮ ದೇವಸ್ಥಾನದಲ್ಲೂ ಕೂಡ ಬೇರೆ ಬೇರೆ ಯೋಜನೆಗಳನ್ನು ನಮ್ಮ ಕಟ್ಪಾಡಿ ದೇವಸ್ಥಾನದಲ್ಲಿ ಮುಂದೆ ಹಮ್ಮಿಕೊಳ್ಳಲಿಕ್ಕಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ದೇವರ ಅನುಗ್ರಹ ಇದ್ದು ಎಲ್ಲದೂ ಕೂಡ ಚೆನ್ನಾಗಿ ನೆರವೇರಲಿ, ಅದಕ್ಕೆ ದೇವರ ಅನುಗ್ರಹ ಇರಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಬಂದಿರತಕ್ಕಂಥ ನಿಮ್ಮದೆಲ್ಲ ಹರಸುತ್ತ ನಾವು ವಿರಮಿಸುತ್ತೇವೆ. ತಸ ಬ್ರಹ್ಮಾರ್ಪಣಮಸ್ತು. ಹರ ಪಾರ್ವತಿ ಪತಯೇ ಹರ ಹರ ಮಹಾದೇವ. ನಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಚನವನ್ನು ನೀಡಿದ್ದಾರೆ. ಅವರ ಮಾತುಗಳು ನಮಗೆ ವೇದವಾಕ್ಯ. ಅವರ ಹೇಳಿದ ಎಲ್ಲ ವಿಷಯಗಳಲ್ಲಿ ನಾವು ಭಾಗಿಗಳಾಗುವಂತಾಗಲಿ ಅಂಥೇಳಿ ಪರಮಾತ್ಮನಲ್ಲಿ ಬೇಡುತ್ತಾ, ಈ ಸಂದರ್ಭದಲ್ಲಿ ಗೋ ಸಂರಕ್ಷಣಾ ಪರಿಯಾರವರಣ ಟ್ರಸ್ಟ್ ಇದರ ಅಧ್ಯಕ್ಷರಾದ ಬೆಳುವಾಯಿ ಸುಂದರಾಚಾರ್ಯ ಇದ್ದಾರೆ. ಅವರನ್ನು ನಾವು ಗುರುತಿಸ್ತಿದ್ದೇವೆ. ಹಾಗೆ ಕೇಂದ್ರೀಯ ಗುರು ಸೇವಾ ಪರಿಷತ್ತಿನ ಅಧ್ಯಕ್ಷರಾದಂಥ ಗಣೇಶ್ ಕೆಮ್ಮಣ್ಣು ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅವರನ್ನು ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ. ಈಗ ವಿವಿಧ ನಮ್ಮ ಸಂಸ್ಥೆಯಿಂದ ಗುರುಗಳಿಗೆ ಫಲಾನ್ಯಾಸ ಕಾರ್ಯಕ್ರಮ, ಯುವಕ ಸೇವಾದಳ ಕಟ್ಪಾಡಿ, ಮಹಿಳಾ ಬಳಗ ಕಟ್ಪಾಡಿ, ಗುರುಸೇವಾ ಪರಿಷತ್ ಕಟ್ಪಾಡಿ ವಲಯ, ಹಾಗೆ ಹಿತರಕ್ಷಣಾ ವೇದಿಕೆ, ದಯವಿಟ್ಟು ವೇದಿಕೆಗೆ ಬಂದು